ತುಂಬ ದಿನದಿಂದ ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೆ ಶಾಪಿಂಗ್ ಕರ್ಕೊಂಡು ಹೋಗಿ ಅಂತ, ಪರ್ಟಿಕ್ಯುಲರ್ ಆಗಿ ಝುಡಿಯೋಗೆ ಕರ್ಕೊಂಡು ಹೋಗಿ ಅಂತ. ಬಿಕಾಸ್ ಆಗಸ್ಟಲ್ಲಿ ಸೇಲ್ ಇದೆ ಅಂತ, ಇನ್ನೇನೋ ಸೇಲ್ ಎಂಡಿಗೆ ಬಂದಿದೆ. ಸೊ ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಮೂವಿಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ಸೇಲ್ ಇರತ್ತಾ ಅಥವಾ ಕಲೆಕ್ಷನ್ ಹೇಗಿರುತ್ತೆ ಏನು ಅಂತ ನಾನು ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ತುಂಬ ದಿನದಿಂದ ನನ್ನ ಹಸ್ಬೆಂಡ್ನ ಔಟಿಂಗ್ ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೆ ಶಾಪಿಂಗಿಗೆ. ಸೊ ಅವರು ನನ್ನನ್ನು ಫ್ರೀ ಮಾಡಿಕೊಂಡು ಮೂವಿಗೆ ಹಾಗೆ ಶಾಪಿಂಗ್ ಎರಡಕ್ಕೂ ಕರ್ಕೊಂಡು ಬಂದಿದ್ದಾರೆ. ನಾವು ಬಂದಿರೋದು BM ಹ್ಯಾಬಿಟೇಟ್ ಮಾಲ್ ಹತ್ರ ಇರೋ ಝುಡಿಯೋಗೆ. ಬಿಕಾಸ್ ಮೂವಿನೂ ಕೂಡ ನಾವು DRC ಅಲ್ಲೇ ಬುಕ್ ಮಾಡಿದ್ವಿ, ನಿಯರ್ ಇದೇ ಝುಡಿಯೋ ಇದ್ದಿದ್ದು. ಸೊ ಹಾಗಾಗಿ ಇಲ್ಲಿಗೇ ಬಂದ್ವಿ. ನಮ್ಮದು ಮೂವಿ ಇದ್ದಿದ್ದು 1:30 ಶೋ. ಸೊ ಹಾಗಾಗಿ ಫಸ್ಟ್ ಶಾಪಿಂಗ್ನೇ ಮುಗಿಸ್ಕೊಂಡು ಬಿಡೋಣ, ಶಾಪಿಂಗ್ ಆದಮೇಲೆ ಮೂವಿಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಶಾಪಿಂಗಿಗೆ ಅಂತಲೇ ಬಂದ್ವಿ. ನಾವು ಆ್ಯಕ್ಚುಲಿ ಬಂದಿರೋದು August 29th. ನಾನು ಸ್ವಲ್ಪ ವೀಡಿಯೋನ ಡಿಲೇ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೇಲ್ ಸ್ಟಾರ್ಟ್ ಆಗಿರೋದು August 1st. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡುವಾಗ ಕೆಲವೊಂದು ವೀಡಿಯೋಸಲ್ಲಿ August 15th ಇರುತ್ತೆ ಸೇಲ್ ಅಂತ ಇತ್ತು, ಕೆಲವೊಂದರಲ್ಲಿ August 31st ಇರುತ್ತೆ ಅಂತ ಇತ್ತು. ಸೊ ನಾನು August 31st ಇರಬಹುದು ಮೇ ಬಿ ಅಂತ ಹೇಳಿ ನಾನು ಶಾಪಿಂಗಿಗೆ ಬಂದೆ. ಬಟ್ ನಾವು ಎಂಟರ್ ಆಗ್ತಿದ್ದಾಗೇ ಗೊತ್ತಾಯಿತು. ಸೊ ಸೇಲ್ ಮೇ ಬಿ ಇಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಎಂಟರ್ ಆಗಿ ಒಳಗಡೆ ಬಂದ ತಕ್ಷಣವೇ ಸೊ ನೋಡಿದ್ವಿ ಇಲ್ಲಿ ಏನು ಸೇಲ್ ಆಗಿ ಉಳ್ಕೊಂಡಿರೋ ಕಲೆಕ್ಷನ್ಸ್ ಏನಿರುತ್ತೆ ಅದನ್ನು ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಇಲ್ಲಿ ಇಟ್ಟಿದ್ದು. ತುಂಬ ಮಿನಿಮಲ್ ಕಲೆಕ್ಷನ್ಸ್ ಇತ್ತು. ಈ ಕಲೆಕ್ಷನ್ಸಲ್ಲೇ ನಾನು ಬೆಸ್ಟ್ ಆಫ್ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಮ್ಯಾಕ್ಸಿ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಕ್ಸಿ ಡ್ರೆಸ್ಸಸ್ ಇರಲಿಲ್ಲ, ಜಸ್ಟ್ ಫ್ರಾಕ್ಸ್ ಟೈಪ್ ಡ್ರೆಸ್ಸಸ್ ಇತ್ತು, ಹಾಗೆ ಕ್ರಾಪ್ ಟಾಪ್ಸ್ ಇತ್ತು. ಆ್ಯಂಡ್ ಅಲ್ಲಿ ಯಾವುದು ಚೆನ್ನಾಗಿತ್ತು. ಸೊ ಬೆಸ್ಟ್ ಆಫ್ನ ನಾನಿಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋತ್ಸಲ್ಲಿ ಮಾತ್ರ ಸೇಲ್ಸ್ ಇದ್ದಿದ್ದು, ಅದು ಬಿಟ್ಟರೆ ಬ್ಯೂಟಿ ಪ್ರಾಡಕ್ಟ್ಸಿಗೆ ಬಂದರೆ ಯಾವುದೇ ರೀತಿ ಸೇಲ್ ಇರಲಿಲ್ಲ. ಇನ್ನು ಸ್ಲಿಪ್ಪರ್ಸಲ್ಲಿ ಅಂತೂ ತುಂಬ ಮಿನಿಮಲ್ ಆಪ್ಷನ್ಸ್ ಇತ್ತು. ಅದರಲ್ಲೂ ಸಹ ಸೈಜಸ್ ಇರಲೇ ಇಲ್ಲ, ಜಸ್ಟ್ 1-2 ಸೈಜಸ್ ಅಷ್ಟೇ ಇದ್ದಿದ್ದು. ಸೈಜಸ್ ಯಾವುದೂ ಅವೈಲಬಲ್ ಇರಲಿಲ್ಲ. ನನಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಶಾಪಿಂಗ್ ಬ್ಯಾಗ್ಗೆ ಹಾಕ್ಕೊಂಡು ನಾವು ಮೇಲ್ಗಡೆ ಮೆನ್ಸ್ ಸೆಕ್ಷನ್ಸ್ಗೆ ಬಂದ್ವಿ. ಈವನ್ ಅಲ್ಲೂ ಕೂಡ ಸೇಲ್ ಇತ್ತು, ಬಟ್ ತುಂಬ ಮಿನಿಮಲ್ ಆಗಿತ್ತು, ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಸೇಲಲ್ಲಿ ಯಾವುದಿತ್ತು ಅದರಲ್ಲಿ ಬೆಸ್ಟ್ ಆಫ್ನ ನನ್ನ ಹಸ್ಬೆಂಡ್ ಚೂಸ್ ಮಾಡಿಕೊಂಡು 2 ಟೀ ಶರ್ಟ್ನ ಪರ್ಚೇಸ್ ಮಾಡಿದ್ರು. ಬೇಕಾಗಿರೋದನ್ನ ತೊಗೊಂಡು ಬಿಲ್ ಮಾಡಿಸಿ ಇವಾಗ ನಾವು ಕೆಳಗಡೆ ನಾನು ತೊಗೊಂಡಿರೋದಕ್ಕೆ ಬಿಲ್ ಮಾಡಿಸೋದಕ್ಕೆ ಹೋಗ್ತಾ ಇದ್ವಿ.
ನಾವು ಆ್ಯಕ್ಚುಲಿ ಏನು ಸೇಲಲ್ಲಿ ಕಲೆಕ್ಷನ್ಸ್ ಇತ್ತು, ಮಿನಿಮಲ್ ಕಲೆಕ್ಷನ್ಸ್, ಅದರಲ್ಲೇ ಬೆಸ್ಟ್ ಆಫ್ನ ಸೆಲೆಕ್ಟ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ವಿ. ಸೊ ಏನು ಎಕ್ಸೆಪ್ಟ್ ಸೇಲ್ ಇತ್ತು ಅದರಲ್ಲಿ ಯಾವುದನ್ನು ಸಹ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಸೇಲಲ್ಲೇ ಕೆಲವೊಂದಷ್ಟು ಕಲೆಕ್ಷನ್ಸ್ ಚೆನ್ನಾಗಿತ್ತು. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಜಸ್ಟ್ 30 ಮಿನಿಟ್ಸಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡ್ವಿ. ಬಿಕಾಸ್ ಮಿನಿಮಲ್ ಕಲೆಕ್ಷನ್ಸ್ ಇದ್ದಿದ್ದರಿಂದ ಬೇಗನೆ ಶಾಪ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಶಾಪಿಂಗ್ನ ಮುಗಿಸ್ಕೊಂಡು ನಾವು DRCಗೆ ಬಂದ್ವಿ. ಇಲ್ಲೇ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಆಗಿರೋದ್ರಿಂದ 5 ಮಿನಿಟ್ಸಿಗೆಲ್ಲ ರೀಚ್ ಆದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಇವಾಗ DRCಗೆ ಬಂದಿದ್ದೀವಿ ಮೂವಿನ ನೋಡೋದಕ್ಕೆ. ಸೊ ನಾನು ಮನೆಗೆ ಹೋಗಿ ಏನು ಶಾಪ್ ಮಾಡಿದೆ ಸೊ ಏನು ಅಂತ ತೋರಿಸ್ತೀನಿ. ಶಾಪಿಂಗ್ ಬೇಗ ಮುಗ್ದಿದ್ದರಿಂದ ನಾವು ಸಹ DRCಗೆ ಬೇಗನೆ ಬಂದ್ವಿ. 1:30 ಶೋಗೆ ನಾವು 1 o'clockಗೆಲ್ಲ ಆಲ್ರೆಡಿ ರೀಚ್ ಆಗಿದ್ವಿ. ನಾವು ಆ್ಯಕ್ಚುಲಿ ಮೂವಿಗೆ ಹೋಗುವಾಗ ಅಂದ್ಕೊಂಡ್ವಿ ಮೇ ಬಿ ತುಂಬ ಕ್ರೌಡೆಡ್ ಇರುತ್ತೆ ಅನಿಸುತ್ತೆ ಅಂತ. ಬಟ್ ಆ್ಯಕ್ಚುಲಿ ಆ ಇಡೀ ಶೋ ಅಲ್ಲಿ ಜಸ್ಟ್ 20 ಮೆಂಬರ್ಸ್ ಮಾತ್ರ ಮೂವಿನ ನೋಡ್ತಾ ಇದ್ದಿದ್ದು. ಜನನೇ ಇರಲಿಲ್ಲ ಮೂವಿಯಲ್ಲಿ. ಆ್ಯಂಡ್ ನನಗೆ ಮೂವಿ ಒನ್ ಟೈಮ್ ವಾಚ್ ಅಂತ ಅನ್ನಿಸ್ತು. ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ಮೂವಿನ ಮುಗಿಸ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದು ಫ್ರೆಶ್ನಪ್ ಆಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಏನೇನು ಝೂಡಿಯೋಲಿ ಶಾಪ್ ಮಾಡಿದೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವಾಗ ವೀಡಿಯೋನ ಮಾಡ್ತಾ ಇದ್ದೀನಿ. ನಾನು ಝೂಡಿಯೋಲಿ ಇಷ್ಟನ್ನು ಶಾಪ್ ಮಾಡಿದ್ದೀನಿ. ಸೊ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಕಲೆಕ್ಷನ್ಸಲ್ಲಿ ನನಗೆ ತುಂಬಾ ಕಲೆಕ್ಷನ್ಸ್ ಇರಲಿಲ್ಲ, ಜಸ್ಟ್ ಲಿಮಿಟೆಡಲ್ಲಿ ಇದ್ದಿದ್ದು. ಆ್ಯಂಡ್ ಎಲ್ಲನೂ ಸಹ ಕಂಪ್ಲೀಟ್ ಫ್ರಾಕ್ಸೇನೇ ಇದ್ದಿದ್ದು. ಯಾವುದು ಕುರ್ತಾಸ್ ಇರಲಿಲ್ಲ, ಮ್ಯಾಕ್ಸಿ ಆ ಥರ ಏನಿರಲಿಲ್ಲ, ಫುಲ್ ಕಂಪ್ಲೀಟ್ ಫ್ರಾಕ್ಸು. ಸೊ ನಾನು ಇದೊಂದು ಔಟ್ಫಿಟ್ನ ತೊಗೊಂಡೆ. ಇದು ಆ್ಯಕ್ಚುಲಿ ಫ್ರಾಕ್, ಮಿನಿ ಫ್ರಾಕ್ ಬರುತ್ತೆ ಇದು ಕಂಪ್ಲೀಟ್. ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ MRP ನೋಡೋದಾದರೆ ಸೊ 899 ಇದೆ. ಬಟ್ ನನಗೆ ಗೊತ್ತಿರಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಸೇಲಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಹಾಕಿದ್ರು. ಸೊ ಇಲ್ಲಿ 300 ಪ್ರೈಸ್ ಇತ್ತು. ಸೊ ನಾನು ಅಂದ್ಕೊಂಡೆ ಮೇ ಬಿ MRP ಪ್ರೈಸ್ ಬೈ ಒನ್ ಗೆಟ್ ಒನ್ ಇರುತ್ತೆ ಅಂತ. ಬಟ್ ಅವ್ರು ಏನು ಸೇಲ್ ಪ್ರೈಸ್ನ ಹಾಕಿದ್ರು. ಸೊ ಸೇಲ್ ಪ್ರೈಸು ಬೈ ಒನ್ ಗೆಟ್ ಒನ್ ಇತ್ತು. ಸೊ ನನಗೆ ಈ ಡ್ರೆಸ್ಸು 149 ರುಪೀಸಿಗೆ ಸಿಕ್ತು. ಮೇ ಬಿ ನಾನು ಸೇಲ್ ಟೈಮಲ್ಲಿ ಹೋಗಿದ್ರೂ ನನಗೆ ಸೇಲ್ ಸಿಗ್ತಿರ್ಲಿಲ್ಲ ಅಂತ ಅನಿಸತ್ತೆ. ಸೊ ನಾನು 5 ಡ್ರೆಸ್ನ ತೊಗೊಂಡೆ. ನನಗೆ ಈಚ್ ಡ್ರೆಸ್ಸು 149 ರುಪೀಸ್ ಏನೋ ಆಯಿತು. ಇದು ಒಂದು ಸೆಕೆಂಡ್ ಡ್ರೆಸ್. ಈವನ್ ಇದು ಕೂಡ ಮಿನಿ ಫ್ರಾಕ್ ಥರನೇ, ಯಾವುದು ಮ್ಯಾಕ್ಸಿ ಇಲ್ಲ. ಯಾವುದು ಮ್ಯಾಕ್ಸಿ ಇಲ್ಲ, ಎಲ್ಲ ಮಿನಿ ಫ್ರಾಕೇನೆ. ಇದೂ ಸಹ 799. ಇದು ಸೇಲಲ್ಲಿ 299 ಇತ್ತು. ಸೊ ನನಗೆ 149ಗೆ ಸಿಕ್ತು. ಹೇಳಿದಾಗ ನನಗೆ 5 ಡ್ರೆಸ್ಸು ಕೂಡ 149ಗೆ ಸಿಕ್ತು. ಸೊ 5 ಡ್ರೆಸ್ಸಿಗೆ ನಾನು ಪೇ ಮಾಡಿರೋದು ಜಸ್ಟ್ 750 ರುಪೀಸ್ ಅಷ್ಟೇ. ಇದು ಒಂದು ಡ್ರೆಸ್. ಈವನ್ ಇದು ಸಹ ನಂಗೆ 150 ರುಪೀಸಿಗೆ ಸಿಕ್ತು.
ಆ್ಯಕ್ಚುಲಿ ನಾವು ಒಂದು ಪರ್ಚೇಸ್ ಮಾಡೋ ಇದರಲ್ಲಿ ಅಂದರೆ ಇದು ಪರ್ ಡ್ರೆಸ್ ಇದು MRP ರೇಂಜ್ ನೋಡಿದ್ರೆ ಒಂದು 800 ಇದೆ ಆ್ಯಂಡ್ ಒಂದು 900 ಇದೆ. ಬಟ್ ನಾನು 750 ರುಪೀಸ್ಗೆ ಸೊ ಕಂಪ್ಲೀಟ್ 5 ಡ್ರೆಸ್ಸಸ್ನ ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಸ್ಲಿಪ್ಪರ್ಸಲ್ಲೂ ಕೂಡ ಆಫರ್ಸ್ ಇತ್ತು, ಬಟ್ ಏನಂದರೆ ಸೈಜಸ್ ಇರಲಿಲ್ಲ. ಸೊ ನಾನು ನನ್ನ ಹಸ್ಬೆಂಡ್ಗೆ ಅಂತಲೂ ಸಹ 2 ಟೀ ಶರ್ಟ್ಸ್ನ ನಾನು ತಗೊಂಡೆ. ಇವನ್ ಇದನ್ನು ಸಹ ಅಷ್ಟೇ ಆಫರ್ ಇತ್ತು. ಅವರು ಒಂದು ಟೀ ಶರ್ಟ್ ತೊಗೊಂಡ್ರು ಆ್ಯಂಡ್ ಅಲ್ಲಿ ಲಿಮಿಟೆಡ್ ಅಷ್ಟೇ ಇದ್ದಿದ್ದು. ಸೊ ಇದು MRP ಬಂದು 300 ಇದೆ. ಸೊ ಸೇಲ್ ಪ್ರೈಸ್ ಬಂದು 199 ಇದೆ. ಬಟ್ ಇದು ಈಚ್ ಟೀ ಶರ್ಟ್ ನಮಗೆ 75 ರುಪೀಸ್ ಆಯಿತು. ಆ್ಯಂಡ್ ಇದೊಂದು ಬ್ಲ್ಯಾಕ್ ಟಿ ಶರ್ಟ್ನ ತೊಗೊಂಡ್ರು. ಸೊ ಇದ್ರದ್ದು ಬಂದು MRP 399, ಸೇಲ್ ಪ್ರೈಸ್ ಬಂದು 299. ಬಟ್ ಈ ಡ್ರೆಸ್ ಬಂದು ಈ ಟೀ ಶರ್ಟ್ 75 ರುಪೀಸ್ ಆಯಿತು. ಸೊ ಈ 2 ಟೀ ಶರ್ಟ್ಸಿಗೆ ನಾವು ಪೇ ಮಾಡಿದ್ದು ಜಸ್ಟ್ 149 ರುಪೀಸ್. ಸೊ ಓವರಾಲ್ ನಂದು 5 ಫ್ರಾಕ್ಸ್ ಹಾಗೆ 2 ಟೀ ಶರ್ಟ್ಸಿಗೆ ನಾವು ಪೇ ಮಾಡಿದ್ದು ಅರೌಂಡ್ 900 ರುಪೀಸ್. ಸೊ ಮೇ ಬಿ ಸೇಲ್ ಟೈಮಲ್ಲಿ ಹೋಗಿದ್ರೂ ಸಹ ಇಷ್ಟು ಆಫರ್ ಸಿಗ್ತಿರ್ಲಿಲ್ಲ. ಬಟ್ ಏನಂದರೆ ಲಿಮಿಟೆಡ್ ಕಲೆಕ್ಷನ್ಸ್ ಇತ್ತು. ಬಟ್ ನಾವು ಇವಾಗ ಹೋಗಿದ್ದೆ ಬೆಸ್ಟ್ ಅಂತ ಅಂದ್ಕೊಂಡ್ವಿ, ಬಿಕಾಸ್ ನಮಗೆ ಸೇಲಲ್ಲಿ ಸೇಲ್ ಸಿಕ್ತು. ನಾವು ಅಂದ್ಕೊಂಡಿರಲಿಲ್ಲ, ನಾವು ಆ್ಯಕ್ಚುಲಿ ಸೇಲೇ ಮೇ ಬಿ ಇರಲ್ಲ ಅನಿಸುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಈ ಥರ ಲಿಮಿಟೆಡ್ ಇತ್ತು. ಸೊ ಲಿಮಿಟೆಡಲ್ಲಿ ಏನೇನು ಚೆನ್ನಾಗಿತ್ತು ಸೊ ಅದನ್ನು ನಾನು ಚೂಸ್ ಮಾಡಿಕೊಂಡು ತಗೊಂಡು ಬಂದೆ. ಸೊ ಇದಾಗಿತ್ತು ನನ್ನ ಡೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.